ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪೆನ್ಡ್ರೈವ್ ಪ್ರಕರಣ, ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಪ್ರಕರಣ ದಿನಕ್ಕೊಂದು ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಈಗ ಪೆನ್ಡ್ರೈವ್ ಪಾಪಕೂಪದಲ್ಲಿ ಪ್ರಜ್ವಲ್ ಮೇಲೆ ಕೇಸ್ ದಾಖಲಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಇದುವರೆಗೂ ಕೂಡ 3 FIR ಅನ್ನ ದಾಖಲು ಮಾಡಲಾಗಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಇದುವರೆಗೂ FIR ದಾಖಲಾಗಿರುವಂತದ್ದು 3. ಮೊನ್ನೆ ಮೇ 8 ಬುಧವಾರ CID ಠಾಣೆಯಲ್ಲಿ ಹೊಸ FIR ಅನ್ನ ದಾಖಲು ಮಾಡಲಾಗಿದೆ. ಇದು ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗ್ತಿರುವಂತಹ ಲೇಟೆಸ್ಟ್ ರೇಪ್ ಕೇಸ್. IPC ಸೆಕ್ಷನ್ 376(2)N, 376(2)K, 354A, 354B ಹಾಗೂ 354C ಹಾಗೂ 506 ಅಡಿಯಲ್ಲಿ ಪ್ರಜ್ವಲ್ ವಿರುದ್ಧ FIR ಅನ್ನ ದಾಖಲು ಮಾಡಲಾಗಿದೆ. ಯಾವೆಲ್ಲ ಸೆಕ್ಷನ್ಸ್ ಗಳನ್ನ ಹಾಕಿದ್ದಾರೆ ಅಂತ ನೋಡ್ತಾ ಇದ್ದೀವಿ. ಪೆನ್ ಡ್ರೈವ್ ಪಾಪಕೂಪದಲ್ಲಿ ಈಗ ಪ್ರಜ್ವಲ್ ಮೇಲೆ ಕೇಸ್ ಮೇಲೆ ಬ್ಯಾಕ್ ಟು ಬ್ಯಾಕ್ FIR ಗಳನ್ನ ದಾಖಲು ಮಾಡಲಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಇದುವರೆಗೂ ಕೂಡ 3 FIR ಗಳನ್ನ ದಾಖಲು ಮಾಡಲಾಗಿದೆ. ಮೊನ್ನೆ ಮೇ 8 ಬುಧವಾರ CID ಕಚೇರಿಯಲ್ಲಿ ಹೊಸ FIR ಅನ್ನ ಕೂಡ ದಾಖಲು ಮಾಡಲಾಗಿತ್ತು. ಇದು ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರುವಂತಹ ಲೇಟೆಸ್ಟ್ FIR ಕೇಸ್ಗಳನ್ನ ನಾವು ನೋಡ್ತಾ ಇದ್ದೀವಿ. IPC ಸೆಕ್ಷನ್ 376(2)N, 376(2)K ಇದೆಲ್ಲವೂ ಕೂಡ ದಾಖಲಾಗಿರುವಂತಹ IPC ಸೆಕ್ಷನ್ಗಳು. ಇದರ ಅಡಿಯಲ್ಲಿ ಕೇಸ್ ದಾಖಲಾಗಿದೆ, FIR ದಾಖಲಾಗಿದೆ. 354A, 354B ಹಾಗೂ 354C ಹಾಗೂ 506 ಅಡಿಯಲ್ಲಿ ಪ್ರಜ್ವಲ್ ವಿರುದ್ಧ ಎಲ್ಲವೂ ಕೂಡ ಕೇಸ್ ದಾಖಲಾಗಿರುವಂತದ್ದು, FIR ದಾಖಲಾಗಿದೆ. ಪೆನ್ ಡ್ರೈವ್ ಪ್ರಕರಣ ದಿನಕ್ಕೊಂದು ತಿರುವನ್ನ ಕೂಡ ಪಡೆದುಕೊಳ್ತಾ ಇದೆ. ದೇಶವನ್ನ ಬಿಟ್ಟು ಪರಾರಿಯಾದಂತಹ ಪ್ರಜ್ವಲ್ ಸದ್ಯಕ್ಕೆ 3 ಕೇಸ್ಗಳಲ್ಲಿ ವಾಂಟೆಡ್ ವ್ಯಕ್ತಿಯಾಗಿದ್ದಾರೆ. ಏಪ್ರಿಲ್ 28ರಂದು ಹೊಳೆನರಸೀಪುರ ಠಾಣೆಯಲ್ಲಿ ಫಸ್ಟ್ FIR ದಾಖಲಾಗಿತ್ತು. ನಂತರ ಮೇ 1ರಂದು ಬೆಂಗಳೂರಿನ CID ಠಾಣೆಯಲ್ಲೊಂದು ಕೂಡ FIR ದಾಖಲಾಗಿತ್ತು. ಮೇ 8ರಂದು ಬೆಂಗಳೂರಿನ CID ಠಾಣೆಯಲ್ಲಿ ಮತ್ತೊಂದು FIR ಅನ್ನ ದಾಖಲು ಮಾಡಲಾಗುತ್ತೆ. ಫಸ್ಟ್ FIR ನಲ್ಲಿ A2 ಆರೋಪಿಯಾಗಿರ್ತಾರೆ ಪ್ರಜ್ವಲ್ ರೇವಣ್ಣ ಹಾಗೂ ಇನ್ನೆರಡು FIR ಗಳಲ್ಲಿ ಪ್ರಜ್ವಲ್ ರೇವಣ್ಣ A1 ಆರೋಪಿ ಆಗಿರ್ತಾರೆ. 3 ಕಂಪ್ಲೇಂಟ್ಗಳು ಈಗ ಆಲ್ರೆಡಿ FIR ದಾಖಲಾಗಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ. ಅದರಲ್ಲಿ ಮೇ 1ರಂದು ಬೆಂಗಳೂರಿನ CID ಠಾಣೆಯಲ್ಲೊಂದು FIR ದಾಖಲಾಗಿರುತ್ತೆ. ಮೇ 8ರಂದು ಒಂದು FIR ದಾಖಲಾಗುತ್ತೆ. ಫಸ್ಟ್ FIR ನಲ್ಲಿ A2 ಆರೋಪಿ ಆಗಿರ್ತಾರೆ. ಅದಾದ ನಂತರ ಇನ್ನೆರಡು FIR ಗಳಲ್ಲಿ ಪ್ರಜ್ವಲ್ ರೇವಣ್ಣ A1 ಆರೋಪಿ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಕೂಡ ಪ್ರಜ್ವಲ್ ರೇವಣ್ಣನವರ ಸುಳಿವು ಸಿಗ್ತಾ ಇಲ್ಲ, ಎಲ್ಲಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಒಂದು ಕಡೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ, ಮತ್ತೊಂದು ಕಡೆ ಸರ್ಕಾರ ರೆಡ್ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನು ಮಾಡ್ಕೊಳ್ತಾ ಇದೆ, ಹೇಳ್ತಾ ಇದೆ ಕೂಡ ಜಾರಿ ಆಗತ್ತೆ ಅಂತ ಹೇಳಿ. ಅದರ ಮಧ್ಯದಲ್ಲಿ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನುವಂತಹ ಸುಳಿವು ಸಿಗ್ತಾ ಇಲ್ಲ. ಒಂದು ಕಡೆ ರೇವಣ್ಣ ಅವರಿಗೆ ಆಲ್ರೆಡಿ ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ. ಇಷ್ಟೆಲ್ಲ ಡೆವಲಪ್ಮೆಂಟ್ ಗಳಾಗ್ತಾ ಇದ್ರು ಕೂಡ, ಇಷ್ಟೆಲ್ಲ FIR ಗಳು ದಾಖಲಾಗಿದ್ರು ಕೂಡ ಪ್ರಜ್ವಲ್ ರೇವಣ್ಣ ಅವರ ಸುಳಿವು ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಈ ಎಲ್ಲಾ FIR ಗಳನ್ನ ಗಮನಿಸ್ತಾ ಇದ್ರೆ ಮತ್ತಷ್ಟು ಸಂಕಷ್ಟಕ್ಕೆ ಸಿಕ್ಕಾಕೊಡ್ತಾರೆ ಅನ್ನುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಇನ್ನು ಪ್ರಜ್ವಲ್ ರೇವಣ್ಣ ದೇಶವನ್ನ ಬಿಟ್ಟು ಹೋಗಿದ್ದಾರೆ. ಭಾರತಕ್ಕೆ ಅವರನ್ನ ಕರೆಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಸರ್ಕಾರ ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ. ವಾಂಟೆಡ್ ಲಿಸ್ಟ್ ಅಲ್ಲಿ ಕೂಡ ಈಗ ಇದ್ದಾರೆ. ಏಪ್ರಿಲ್ 28ರಂದು ಹೊಳೆನರಸೀಪುರ ಠಾಣೆಯಲ್ಲಿ ಫಸ್ಟ್ FIR ದಾಖಲಾಗುತ್ತೆ. ಇದುವರೆಗೂ ಕೂಡ 3 ಕೇಸ್ಗಳನ್ನ ದಾಖಲು ಮಾಡಲಾಗಿದೆ, FIR ಗಳನ್ನ ದಾಖಲಾಗಿದೆ ಈಗ ಆಲ್ರೆಡಿ. ಮೇ 1ರಂದು ಬೆಂಗಳೂರಿನ CID ಠಾಣೆಯಲ್ಲಿ ಒಂದು FIR ಅನ್ನ ದಾಖಲು ಮಾಡ್ತಾರೆ. ಮೇ 8ರಂದು ಬೆಂಗಳೂರಿನ CID ಠಾಣೆಯಲ್ಲಿ ಮತ್ತೊಂದು FIR ದಾಖಲಾಗುತ್ತೆ. ಫಸ್ಟ್ FIR ನಲ್ಲಿ A2 ಆರೋಪಿ, ಇನ್ನೆರಡು FIR ನಲ್ಲಿ ಪ್ರಜ್ವಲ್ ರೇವಣ್ಣ A1 ಆರೋಪಿ ಆಗಿರ್ತಾರೆ. ಮೇ 8ಕ್ಕೆ ಪ್ರಜ್ವಲ್ ವಿರುದ್ಧ FIR ನಲ್ಲಿ ದಾಖಲಾಗಿರುವಂತಹ ಸೆಕ್ಷನ್ಸ್ ಗಳ ಡೀಟೇಲ್ಸ್ ಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ 376(2)N ಜನಪ್ರತಿನಿಧಿಯಾಗಿದ್ದುಕೊಂಡು ಪದೇ ಪದೇ ಅತ್ಯಾಚಾರವನ್ನ ಮಾಡಿದ್ದಾರೆ ಅನ್ನುವಂತಹ FIR ನಲ್ಲಿ ಅಂದ್ರೆ ಆ ಒಂದು ಸೆಕ್ಷನ್ ಹೇಳುತ್ತೆ. 376(2). ಇನ್ನ 376(2)K ಜನಪ್ರತಿನಿಧಿಯಾಗಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಮತ್ತು ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂಥದ್ದು. 354A ಲೈಂಗಿಕ ಕೃತ್ಯಕ್ಕೆ ಆಮಿಷ ಒಡ್ಡಿದ ರೀತಿಯ ನಡವಳಿಕೆ ಮತ್ತು ದೌರ್ಜನ್ಯ. ಇನ್ನ 354B ಮಹಿಳೆಯ ಖಾಸಗಿತನಕ್ಕೆ ಧಕ್ಕೆಯನ್ನು ತಂದು ಮಾನಭಂಗದ ಯತ್ನವನ್ನ ಮಾಡಿದ್ದಾರೆ. IPC 354C ಖಾಸಗಿ ಚಿತ್ರ ಸೆರೆ ಹಿಡಿದು ವೀಕ್ಷಣೆ ಮಾಡುವುದು. 376(2)N ಜನಪ್ರತಿನಿಧಿ. ಇನ್ನ 376
2ಕ್ಕೆ ಜನಪ್ರತಿನಿಧಿಯಾಗಿ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ, ಅತ್ಯಾಚಾರವನ್ನ ಮಾಡಿದ್ದಾರೆ. ಇನ್ನು 354A ಲೈಂಗಿಕ ಕೃತ್ಯಕ್ಕೆ ಆಮಿಷ ಒಡ್ಡಿದಂತಹ ರೀತಿ ನಡವಳಿಕೆ. ಈ ಸೆಕ್ಷನ್ಸ್ಗಳು ಹೇಳ್ತಾ ಇರುವ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಅಂತದ್ದು. ಇನ್ನು 354B ಮಹಿಳೆಯ ಖಾಸಗಿತನಕ್ಕೆ ಧಕ್ಕೆಯನ್ನ ತಂದಿದ್ದಾರೆ. IPC ಸೆಕ್ಷನ್ 354C ಖಾಸಗಿ ಚಿತ್ರ ಸೆರೆ ಹಿಡಿದು ವೀಕ್ಷಣೆಯನ್ನ ಮಾಡುವಂತದ್ದು. IPC 506 ಬೆದರಿಕೆ ಹಾಕುವುದಾಗಿ ಪ್ರಜ್ವಲ್ ವಿರುದ್ಧ FIR ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ಸೆಕ್ಷನ್ಸ್ಗಳು ಈ ಎಲ್ಲವನ್ನ ಹೇಳ್ತಾ ಇದೆ. FIR ದಾಖಲಾಗಿರುವಂತಹ ಸೆಕ್ಷನ್ಸ್ ಗಳನ್ನ ನಾವು ನೋಡ್ತಾ ಇದೀವಿ, ಯಾವ್ಯಾವ ಸೆಕ್ಷನ್ ಏನೇನು ಹೇಳ್ತಾ ಇದೆ ಅಂತ ಹೇಳಿ. 376(2)N ಜನಪ್ರತಿನಿಧಿಯಾಗಿಟ್ಕೊಂಡು ಪದೇ ಪದೇ ಅತ್ಯಾಚಾರವನ್ನ ಈತ ಎಸಗಿದ್ದಾನೆ ಅನ್ನುವಂಥದ್ದನ್ನ ಹೇಳುತ್ತೆ 376(2) ಮತ್ತು N. ಇನ್ನ 376(2)ಕ್ಕೆ ಜನಪ್ರತಿನಿಧಿಯಾಗಿ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಮತ್ತು ಅತ್ಯಾಚಾರವನ್ನ ಮಾಡಿದ್ದಾರೆ. ಈ ಸೆಕ್ಷನ್ಸ್ಗಳು ಹೇಳುವಂಥದ್ದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗ ಬ್ಯಾಕ್ ಟು ಬ್ಯಾಕ್ FIR ಗಳು ದಾಖಲಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ. ಬಟ್ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನುವಂತ ಇನ್ನೂ ಕೂಡ ಸುಳಿವು ಸಿಗ್ತಾ ಇಲ್ಲ. ಬಟ್ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದ್ರು ಕೂಡ ಒಂದು ಕಡೆ ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಾಗಿದೆ, ಮತ್ತೊಂದು ಕಡೆ ರೆಡ್ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ FIR ಗಳು ದಾಖಲಾಗ್ತಾ ಇದ್ರು ಕೂಡ ಇವರ ಸುಳಿವು ಇಲ್ಲ. ಮತ್ತೊಂದು ಕಡೆ FIR ಗಳು ಏನೇನು ಹೇಳ್ತಾ ಇದ್ರೆ ಕಂಪ್ಲೀಟ್ ಡೀಟೇಲ್ಸ್ ಕೊಡೋದಾದ್ರೆ ಮಂಜುನಾಥ್. ಮನಸ ಏನು ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ಮೊದಲಿಗೆ ಕೇಳಿಬಂದಿತ್ತು. ಪೆನ್ಡ್ರೈವ್ನಲ್ಲಿ ಯಾವಾಗ ವಿಡಿಯೋಗಳು ವೈರಲ್ ಆಯಿತು ಅವರ ವಿರುದ್ಧ ಗಂಭೀರವಾದಂಥ ಆರೋಪ ಬಂತು. ಹಾಗಾಗಿ ಏನು ಸಂತ್ರಸ್ತ ಮಹಿಳಾ ಆಯೋಗದಲ್ಲಿ ದೂರು ಕೊಟ್ಟಂಥ ಹಿನ್ನೆಲೆಯಲ್ಲಿ ಸರ್ಕಾರ ನಂತರ ಒಂದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉನ್ನತವಾದಂಥ ತನಿಖೆಯನ್ನು ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ SITಯನ್ನು ರಚನೆ ಮಾಡಿತು. SIT ರಚನೆ ಆದಂಥ ಬೆನ್ನಲ್ಲೇ ಹಾಸನದ ಹೊಳೆನರಸೀಪುರದಲ್ಲಿ ಏಪ್ರಿಲ್ 28ನೇ ತಾರೀಕು ರೇವಣ್ಣ ಅವರು ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಒಂದು FIR ದಾಖಲಾಗುತ್ತೆ. ಬರೀ ಲೈಂಗಿಕ ದೌರ್ಜನ್ಯ ಆರೋಪದಡಿಯಲ್ಲಿ FIR ದಾಖಲಾಗುತ್ತೆ. ನಂತರ ಮೇ 1 ಏನು ಇನ್ವೆಸ್ಟಿಗೇಷನ್ ನಡೀತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ಸಂತ್ರಸ್ತರನ್ನು ಸಂಪರ್ಕ ಮಾಡಿದಂಥ SIT ತಂಡ ಅವರು ಕೊಟ್ಟಂಥ ಹೇಳಿಕೆಗಳ ಆಧಾರದ ಮೇಲೆ ಜೊತೆಗೆ ವಿಡಿಯೋಗಳಲ್ಲಿ ಅಥವಾ ಪ್ರಜ್ವಲ್ ರೇವಣ್ಣ ನಡೆಸಿರ್ತಕ್ಕಂಥ ದೌರ್ಜನ್ಯದ ಆಧಾರದ ಮೇಲೆ CID ಪೊಲೀಸ್ ಠಾಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಒಂದು FIR ದಾಖಲಾಗುತ್ತೆ. ನೇರವಾಗಿ ಅತ್ಯಾಚಾರದ ಅಡಿಯಲ್ಲಿ 376 ಅಡಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಈ FIR ದಾಖಲಾಗುತ್ತೆ. ಅದಾದ ಬಳಿಕ ಮತ್ತಷ್ಟು ತನಿಖೆಯನ್ನು ಮುಂದುವರಿಸಿದಾಗ ಸಂತ್ರಸ್ತೆಯರು ಸಿಕ್ಕಂಥದ್ದು ಅವರು ಕೊಟ್ಟಂಥ ಹೇಳಿಕೆ ಆಧಾರದ ಮೇಲೆ ಮತ್ತೆ CID ಸೈಬರ್ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ಲೈಂಗಿಕ ದೌರ್ಜನ್ಯ ಜೊತೆಗೆ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಅದು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ. ಇಲ್ಲಿ ನೇರವಾಗಿ ಹೇಳೋದಾದರೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದಾಖಲಾಗಿರ್ತಕ್ಕಂಥ 3ನೇ FIR ಈಗ ಮೇ 8ನೇ ತಾರೀಕು ದಾಖಲಾಗಿರ್ತಕ್ಕಂಥ FIR. ಇದರಲ್ಲಿ 376 ಸಬ್ ಕ್ಲಾಸ್ ಸೆಕ್ಷನ್ 2 ಮತ್ತು N ಅಡಿಯಲ್ಲಿ ಒಂದು ಸೆಕ್ಷನ್ ಹಾಕಿದ್ದಾರೆ. 376 ಸಬ್ ಕ್ಲಾಸ್ 2K ಅಡಿಯಲ್ಲಿ ಎರಡನೇ ಸೆಕ್ಷನ್ನು ಮತ್ತು 354A 354B 506 ಅಡಿಯಲ್ಲಿ ಈ ಒಂದು FIR ಅನ್ನು ದಾಖಲು ಮಾಡಿಕೊಂಡಿರ್ತಕ್ಕಂಥದ್ದು. ಇಲ್ಲಿ ಸಾಮಾನ್ಯವಾಗಿ 376 ಸಬ್ ಕ್ಲಾಸ್ 2 and N ಜನಪ್ರತಿನಿಧಿಯಾಗಿ ಮಹಿಳೆಯರ ಮೇಲೆ ಅತ್ಯಾಚಾರವನ್ನು ಮಾಡ್ತಕ್ಕಂಥದ್ದು, ಪದೇ ಪದೇ ಅತ್ಯಾಚಾರವನ್ನು ಎಸಗೋದು, ಅದು ಸೆಕ್ಷನ್ ಅಪ್ಲೈ ಆದರೆ 376 ಸಬ್ ಕ್ಲಾಸ್ 2 ಮತ್ತು K ಏನು ಹೇಳುತ್ತೆ ಅಂತಂದರೆ ಇಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿರ್ತಕ್ಕಂಥವ್ರು ತನ್ನ ಪ್ರಭಾವ ಅಂದರೆ ನಾನು ತುಂಬ ಪ್ರಭಾವವಾಗಿದ್ದೇನೆ, ನನ್ನ ಅಧೀನದಲ್ಲಿ ಬರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳಿರ್ಬೋದು ಅಥವಾ ಜನಸಾಮಾನ್ಯ ಮಹಿಳೆಗಳಿರ್ಬೋದು ಅವರ ಮೇಲೆ ಒಂದು ದಬ್ಬಾಳಿಕೆಯನ್ನು ತನ್ನ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಅವರನ್ನು ಲೈಂಗಿಕವಾಗಿ ಬಳಸ್ಕೊಳ್ತಕ್ಕಂಥದ್ದು, ಅವರ ಮೇಲೆ ಅತ್ಯಾಚಾರವನ್ನು ಎಸಗೋದು ಈ ಒಂದು ಸೆಕ್ಷನ್ ಹೇಳುತ್ತೆ. ಅದ್ರ ಜೊತೆಗೆ 354A ಅವರನ್ನು ಲೈಂಗಿಕವಾಗಿ ದೌರ್ಜನ್ಯ ಎಸಗ್ತಕ್ಕಂಥದ್ದು, 354B ಕ್ಲಾಸ್ ಅವ್ರಿಗೆ ವಿಡಿಯೋ ಕಾಲ್ ಮಾಡಿ ಬೆತ್ತಲೆ ನಗ್ನವಾಗಿ ನಿಂತ್ಕೊಬೇಕು ಅಂತಕ್ಕಂಥದ್ದು, ವಿಡಿಯೋ ಕಾಲ್ ಮಾಡೋದು, ಫೋಟೋಗಳನ್ನು ನಗ್ನ ಚಿತ್ರಗಳನ್ನು ಕಳಿಸೋದು, ಈ ರೀತಿಯಾದಂಥ ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಇಷ್ಟೆಲ್ಲ ಆದರೂ ಸಹ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂಥ ಪ್ರಯತ್ನದಲ್ಲಿ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಸುಳಿವು ಸಿಕ್ಕಿಲ್ಲ. ನೀವೇ ಹೇಳಿದಾಗೆ ಬ್ಲೂ ಕಾರ್ನರ್ ನೋಟಿಸನ್ನು ಸರ್ವ್ ಮಾಡಿದ್ದಾರೆ. ಈಗಾಗಲೇ ಒಂದು ತಂಡ ಜರ್ಮನ್ಗೆ ಹೋಗಿದೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಆದರೆ ಅಧಿಕೃತವಾಗಿ ಅದನ್ನ SIT ತಂಡ ಸ್ಪಷ್ಟೀಕರಣ ಕೊಡ್ತಾ ಇಲ್ಲ. ಹಾಗಾಗಿ ಏನು ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟಿರ್ತಕ್ಕಂಥ CBI ಅವರು ಮುಂದೆ ಯಾವ ರೀತಿಯಾಗಿ ನೆಕ್ಸ್ಟ್ ರೆಡ್ ಕಾರ್ನರ್ ನೋಟಿಸ್ ಅನ್ನ ಕೊಡೋದಕ್ಕೆ SIT ಮನವಿ ಮಾಡಿದ್ರೆ ನಂತರ ರೆಡ್ ಕಾರ್ನರ್ ನೋಟಿಸ್ ಅನ್ನ ಕೊಟ್ಟು ಅದನ್ನ ಬಂಧನ ಮಾಡುವಂತ ಸಾಧ್ಯತೆಗಳು ಇದಾವೆ. ಮಾನಸ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.